ರಿಷಿ ಸರ್, ಅನಿಕಾ, ಏನಿದೆಲ್ಲ? ಯಾಕೆ ನೀನು ಹೀಗೆಲ್ಲ ಮಾಡ್ತಿದ್ಯಾ? ನೀನು ತುಂಬ ಬದಲಾಗಿದ್ಯಾ ಅಂತ ನನ್ನ ಹತ್ರ ಪೋಟ್ರೆ ಮಾಡಿಕೊಂಡೆ. ಕಮಲಿ ಅವರು ನಾನು ಖುಷಿಯಾಗಿರಬೇಕು, ಇಬ್ರು ಲೈಫ್ ಲಾಂಗ್ ಜೊತೆಲಿರಬೇಕು ಅಂತ ನನ್ನ ಹತ್ರ ಹೇಳಿದೆ. ನಾನು ಅದನ್ನೆಲ್ಲ ನಂಬಿದೆ. ಆದರೆ ಒಳಗೊಳಗಡೆ ಈ ಥರ ಎಲ್ಲ ಮಾಡ್ತಿದ್ಯಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಆದರೆ ಒಳಗೊಳಗಡೆನೆ ನನ್ನೂ ಕಮಲಿ ಅವ್ರನ್ನೂ ಬೇರೆ ಮಾಡೋದಕ್ಕೆ ನೀನು ಇಷ್ಟೊಂದು ಸಂಚು ಮಾಡಿದ್ಯಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಲ್ಲ, ನಮ್ಮಿಬ್ರು ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ತಂದು ನಮ್ಮಿಬ್ರಿಗೂ ಡಿವೋರ್ಸ್ ಆಗಿದ್ದಿದ್ರು ನಾನು ಕಮಲಿ ಅವ್ರನ್ನ ಮಾತ್ರನೇ ಪ್ರೀತಿಸೋದು. ಅವ್ರನ್ನ ಬಿಟ್ಟು ನನ್ನ ಹೃದಯದಲ್ಲಿ ಬೇರೆ ಯಾರಿಗೂ ಸ್ಥಾನ ಕೊಡಲ್ಲ. ಅದು ನಿನಗೆ ಗೊತ್ತಿಲ್ವಾ? ನಿನ್ನ ಮೇಲೆ ಒಂದು ಗೌರವ, ನಂಬಿಕೆ ಎಲ್ಲ ಇತ್ತು. ಅದನ್ನ ನೀನೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಂಡೆ. ನಿನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನೀನು ನನ್ನ ಫ್ರೆಂಡ್ ಅನ್ಕೊಂಡಿದ್ದೆ. ನೀನು ಅದಕ್ಕೂ ಯೋಗ್ಯ ಇಲ್ಲ. ಆಂಟಿ, ಅವಳಿಗಂತೂ ತಿಳುವಳಿಕೆ ಇಲ್ಲ. ನೀವು ಇದನ್ನೆಲ್ಲ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ನಾನು ಕಮಲಿ ಅವರು ಅನ್ಯಾಯವಾಗಿ ದೂರ ಆಗ್ತಾ ಇದ್ದೆ. ನಮ್ಮ ಲೈಫ್ ಜೊತೆನೆ ಆಟ ಆಡ್ಬಿಟ್ರಿ ಇವಳು. ಇವಳನ್ನ ನೀವು ಹೇಗೆ ಸಪೋರ್ಟ್ ಮಾಡಿದ್ರಿ? ಅಯ್ಯೋ ರಿಷಿ, ನಾನ್ ಸಪೋರ್ಟೇ ಮಾಡಿಲ್ಲ ರಿಷಿ. ನಿಮ್ ಡಿವೋರ್ಸ್ ವಿಷಯ ಅಂತೂ ನನಗೆ ಗೊತ್ತೇ ಇಲ್ಲ ರಿಷಿ. ಬೇಬಿ, ಏನ್ ಬೇಬಿ ಇದೆಲ್ಲ? ನಿನ್ಗೆ ಎಷ್ಟು ಸಲ ಹೇಳ್ದೆ ನಾನು, ಯಾಕೆ ಹೀಗೆ ಮಾಡ್ದೆ? ನಮ್ಮದಲ್ಲದ ವಸ್ತುಗೆ ನಾವು ಆಸೆ ಪಡಬಾರ್ದು ಅಂತ 1000 ಸಲ ಹೇಳಿದೀನಿ. ನೀನ್ ಯಾಕೆ ನನ್ನ ಮಾತೆ ಕೇಳಲ್ಲ? ರಿಷಿ ಮೇಲೆ ನೀನ್ ಯಾಕೆ ಹುಚ್ಚು ಪ್ರೀತಿ? ನೋಡ ಅನಿಕಾ, ನೀನ್ ಏನೇ ಮಾಡಿದ್ರು ನಾನು ಕಮಲಿ ಅವರು ದೂರ ಆಗಲ್ಲ. ನಾನು ನಿನ್ನ ಪ್ರೀತಿಸೋದಕ್ಕೂ ಸಾಧ್ಯ ಇಲ್ಲ. ಇನ್ಮೇಲೆ ಈ ತರ ಕೆಟ್ಟ ಯೋಚನೆಗಳು ಕಮಲಿ, ಒಂದ್ ನಿಮಿಷ ಬರ್ತೀಯಮ್ಮ? ಕಮಲಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅನಿಕಾ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅವಳು ಹೀಗೆ ಮಾಡಬಾರ್ದಾಗಿತ್ತು. ಇನ್ಯಾವತ್ತು ಅವಳು ನಿಮ್ ತಂಟೆಗೆ ಬರಲ್ಲ.
ನಮ್ಮನ್ನ ಕ್ಷಮಿಸ್ತೀಯ ತಾನೆ? ಏಯ್, ಗೆದ್ಬಿಟ್ಟೆ ಅಂತ ಬೀಗ್ಬೇಡ. ಇದು ಇನ್ನೂ ಇಂಟರ್ವಲ್. ಪಿಕ್ಚರ್ ಅಭಿ ಬಾಕಿ ಹೈ. ಕಮಲಿ, ನಿನ್ನನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ನಾನಂತೂ ಬಿಡಲ್ಲ. ನನ್ನ ಮಗಳ ಖುಷಿನ ಕಿತ್ಕೊಂಡು ನೀನು ನಗ್ನಗ್ತಾ ಇರೋದಕ್ಕೆ ನಾನಂತೂ ಬಿಡಲ್ಲ. ಯಾಕೆ ಚಿಕ್ಕಮ್ಮ, ಈಗಾಗ್ಲೇ ಒಂದ್ಸಲ ಕೈ ಸುಟ್ಕೊಂಡಿರೋದು ಸಾಲ್ದ ನಿಮ್ಗೆ? ಇಂಥ ಎಷ್ಟೋ ಕಷ್ಟಗಳು ಕುಲ್ಮೇಲ್ ಬೆಂದು ಬಂಗಾರ ಆಗಿರೋ ಪ್ರೀತಿ ನಮ್ದು. ನಮ್ ಪ್ರೀತಿನ ನೀವೇನು ಮಾಡಕ್ಕಾಗಕ್ಕಿಲ್ಲ ಅನ್ನೋದಕ್ಕೆ ಇವತ್ ನಡೆದಿರೋದೇ ಸಾಕ್ಷಿ. ಓ, ನಿಮ್ಮನ್ನ ನೀನು ಅಮರ ಪ್ರೇಮಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ಯೋ ಏನೋ? ಈಗಾಗಲೇ ನಾನು ಒಂದು ಜೋಡಿ ಅಮರ ಪ್ರೇಮಿಗಳನ್ನ ದೂರ ಮಾಡಾಗಿದೆ. ಇನ್ನು ನಿಮ್ಮನ್ನ ದೂರ ಮಾಡೋದು ನನ್ಗೇನ್ ದೊಡ್ಡ ವಿಷಯ ಅಲ್ಲ. ಹುಷಾರ್. ಸರಿಮಾ ಕಮ್ಲಿ, ಹೊತ್ತಾಯ್ತು. ರಿಷಿ ಕಾಯ್ತಿದ್ದಾನೆ, ಹೊರಡಿ. ಇದೇನ್ ರಮೇಶ್ ಇದು? ಅಮರ್ನ ಕರಿತೀನಿ ಅಂತ ಒಂದ್ ಮಾತು ಕೂಡ ಹೇಳಲಿಲ್ವಲ್ಲ ಇವಳು. ನೋಡಿದ್ರೆ ಹಾಗಾಡ್ತಾನೆ. ಇವಳು ಈ ರೀತಿ ಗ್ಯಾಪ್ ಮಾಡ್ಕೊಂಡ್ರೆ ಹೇಗೆ? ಟೆನ್ಷನ್ ಮಾಡ್ಕೋಬೇಡ ತಾರ. ನನ್ಗಂತೂ ತುಂಬಾ ಭಯ ಆಗ್ತಿದೆ ರಮೇಶ್. ಸಂಬಂಧಗಳಲ್ಲಿ ಈಗೋ ಅನ್ನೋದು ಬರಬಾರ್ದು. ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಈ ರೀತಿ ಗ್ಯಾಪ್ ಅನ್ನೋದಾದಾಗ ಒಬ್ರು ದೂರ ಸರಿತಾ ಹೋದ್ರೆ ಇನ್ನೊಬ್ರು ಹತ್ರ ಹೋಗಿ ಆ ಗ್ಯಾಪ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲಿ ನೋಡಿದ್ರೆ ಅವನೊಂದ್ ದಿಕ್ಕಿಗೆ ಇವಳೊಂದ್ ದಿಕ್ಕಿಗೆ ಹೋಗ್ತಿದ್ದಾರೆ. ಈ ರೀತಿ ಆದ್ರೆ ಇವರಿಬ್ರು ಸಂಬಂಧ ಸರಿ ಹೋಗೋದಾದ್ರೂ ಯಾವಾಗ? ತಾರ, ಟೆನ್ಷನ್ ಮಾಡ್ಕೋಬೇಡ. ರಚನಾಗೂ ಮನ್ಸಿಗೆ ಬೇಜಾರಾಗಿದೆ. ಯಾಕೆಂದ್ರೆ ಅವಳು ಕಮಲಿ ಜೊತೆ ಸೇರಿಕೊಂಡು ಅಮ್ಮನ ಸರಿಯಾದ ದಾರಿಗೆ ತರಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಲು. ಆದರೆ ಅಮ್ಮ ಚೆಕ್ಲೇ ಇಲ್ಲ. ಹಾಗಾಗಿ ಅವಳ ಮನ್ಸಿಗೂ ಹರ್ಟ್ ಆಗಿರುತ್ತೆ. ಇರ್ಬೋದು ರಮೇಶ್. ಅವನಂತೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಇವಳು ಅಡ್ಜಸ್ಟ್ ಆಗ್ಬೇಕಲ್ವಾ? ಇವಳು ಮಾತನ್ನ ಅವನ್ ಕೇಳೋ ಹಾಗೆ ಇವಳು ಬದಲಾಯಿಸ್ಬೇಕಲ್ವಾ? ಅದಕ್ಕೆಲ್ಲ ತಾಳ್ಮೆ ಬೇಕು. ಇವಳು ನೋಡಿದ್ರೆ ನಾನು ಅವನನ್ನ ಯಾಕೆ ಕರೀಲಿ ಅನ್ನೋ ಧೋರಣೆಲಿದ್ದಾಳೆ. ಹೀಗಿದ್ರೆ ಕಷ್ಟ ಅಲ್ವಾ ರಮೇಶ್? ಓಕೆ ತಾರ, ಇರ್ಲಿ ಬಿಡು. ಅಮರ್ನ ಅವಳು ಕರೀದೆ ಹೋದ್ರೆ ಏನಂತೆ, ನಾನೇ ಅವನ್ನ ಕರಿತೀನಿ. ಅವನು ಬಂದು ಫಂಕ್ಷನ್ಲಿದ್ರೆ ಬಹುಶಃ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ರಮೇಶ್, ನೀವು ಕರೆದ್ರೆ ಅವನು ಬರ್ತಾನಾ? ನೋಡೋಣ. ಆ್ಯಕ್ಚುಲಿ ಅವನ ಜೊತೆ ನಾನು ಮಾತಾಡುವಾಗ
ಅವನು ಪದೇ ಪದೇ ನನ್ನನ್ನು ಮಾವ ಅಂತಲೇ ಮಾತಾಡಿಸ್ತಾ ಇದ್ದ. ಅಷ್ಟರ ಮಟ್ಟಿಗೆ ಅವನಿಗೆ ನಮ್ಮ ಬಗ್ಗೆ ಗೌರವ ಇದೆ. ನೋಡೋಣ ಅವನ ಹೇಗೆ ಒಪ್ಪಿಸ್ಬೇಕು ಅಂತ ದಾರಿ ಹುಡುಕ್ತೀನಿ. ಅವನು ಹೇಗಾದರೂ ಬಂದು ನಮ್ಮ ಜೊತೆ ಫಂಕ್ಷನ್ ಸೇರಿಕೊಂಡು ಜೊತೆಲೇ ಇದ್ರೆ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗುತ್ತೆ. ಅವನು ಹಳೇದನ್ನೆಲ್ಲ ಮರೆಯೋ ಹಾಗೆ ಮಾಡಬೇಕು. ಒಂದ್ಸರಿ ಮರೆತರೆ ಹೊಸದಾಗಿ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಎಲ್ಲ ಸರಿ ಹೋಗುತ್ತೆ. ಐ ಟ್ರೈ ಮೈ ಬೆಸ್ಟ್. ಏನೋ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ. ಆದರೂ ಒಂದು ಕಡೆ ತುಂಬ ಭಯ ಆಗತ್ತೆ. ರಚನಾ ನೋಡಿದ್ರೆ ನಾನು ಎಲ್ಲೂ ಹೋಗಲ್ಲ, ಯಾರನ್ನೂ ಮೀಟ್ ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ಯೋಚನೆ ಮಾಡಬೇಡ ತಾರ. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು. ಒಳ್ಳೇದಾಗತ್ತೆ. ದೇವರಿದ್ದಾರೆ. ನೋಡಿದ್ರ ಸರ್ ಅವ್ರು ಎಷ್ಟು ಕೆಟ್ಟವರು ಅಂತವ. ನಾನು ಅವತ್ತು ನಿಮ್ಗೆ ಅನಿಕನ್ ಬಗ್ಗೆ ಹೇಳ್ದಾಗ ನೀವು ನಮ್ಮನ್ನ ನಂಬೇ ಇರಲಿಲ್ಲ. ಸಾರಿ ಕಮಲಿ. ಅಷ್ಟೇ ಅಲ್ಲ ರಿಷಿ ಸರ್, ಅವತ್ತು ನಮ್ಮ ಮಗು ಅಬಾರ್ಟ್ ಆಗಿರೋ ವಿಷಯನ ಚಿಕ್ಕಮ್ಮ ಮನೆಗೆ ಬಂದು ಹೇಳಿದ್ರಲ್ಲ, ಅವ್ರ ಉದ್ದೇಶ ನಿಮ್ಮೆಲ್ರ ಮುಂದೆ ನನ್ನ ಕೆಟ್ಟೋಳ್ ಮಾಡೋದೇ ಆಗಿತ್ತು ಸರ್. ನಾನು ಅದನ್ನ ನಿಮಗೆ ತಿಳ್ಸೋಕೆ ಪ್ರಯತ್ನ ಪಟ್ಟೆ, ಆದ್ರೆ ನೀವು ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಸರ್. ಇವತ್ತು ನೋಡಿದ್ರಲ್ಲ ಸರ್, ಚಿಕ್ಕಮ್ಮ ತನ್ಗೇನು ಗೊತ್ತಿಲ್ಲ ಅನ್ನೋ ಹಂಗೆ ಎಲ್ಲಾ ತಪ್ಪನ ಅನಿಕನ್ ಮ್ಯಾಕೆ ಹಾಕಿ ಹೆಂಗ್ ನುಸುಳ್ಕೊಂಡ್ಬಿಟ್ರು ಅಂತ. ಆಮ್ಯಾಕ ಅವ್ರನ್ನ ಕರೆದಿದ್ದು ಆಶೀರ್ವಾದ ಮಾಡಕ್ಕೆ ಅನ್ಕೊಂಡ್ರೆ ಸರ್? ಮತ್ತೆ ನನ್ಗೆ ವಾರ್ನಿಂಗ್ ಮಾಡಕ್ಕೆ ಕರೆದಿದ್ದು ಸರ್. ಆಗ್ಲೂವೆ ನನ್ನನ್ನ ನಿಮ್ಮನ್ನ ದೂರ ಮಾಡ್ತೀನಿ ಅಂತಾನೆ ಹೇಳಿದ್ರು. ಸೀರಿಯಸ್ಲಿ? ಹೌದು ಸರ್. ಈ ಮುಸ್ಕಿನ್ ಗುದ್ದಾಟ ಸ್ಯಾನೆ ದಿಸ್ತಿಂದಾನೆ ನಡೀತೈತೆ. ನಾನೇ ನಿಮ್ ತವ ಹೇಳಿರ್ನಿಲ್ಲ ಆಟೆಯ. ಅವರು ಸರಿ ಹೋಯ್ತಾರೆ ಅಂತಾನೆ ಕಾದೆ. ಆದ್ರೆ ಅವರು ಈ ಜನ್ಮದಾಗ ಸರಿ ಹೋಗಕ್ಕಿಲ್ಲ ಸರ್. ಈಗಾಗ್ಲೇ ಒಂದ್ ಅಮರ ಪ್ರೇಮಿಗಳನ್ನ ದೂರ ಮಾಡಿದೀನಿ, ನಿಮ್ಮನ್ನು ದೂರ ಮಾಡೋದು ಕಷ್ಟ ಅಲ್ಲ ಅಂತ ಹೇಳಿದ್ರು ಸರ್. ಏನು ನಮ್ಮಿಬ್ರನ್ನ ದೂರ ಮಾಡ್ತಾರ ಅಂತ? ಅದು ಸಾಧ್ಯನೇ ಇಲ್ಲ. ಅದು ಅವ್ರ ಭ್ರಮೆ ಅಷ್ಟೆ. ಕಮಲಿ ಅವರೇ, ನೀವಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಒಂದಿನ ಅವರೇ ಸೋತು ಸುಮ್ಮನಾಗ್ತಾರಷ್ಟೆ. ಸರ್, ಚಿಕ್ಕಮ್ಮ ಏನ್ ಹೇಳಿದ್ರು ನೋಡಿ. ಏನ್ ಹೇಳೋದು? ಈಗಾಗ್ಲೇ ಒಂದ್ ಅಮರ ಪ್ರೇಮಿಗಳನ್ನ ದೂರ ಮಾಡಿದೀನಿ ಅಂತ ಹೇಳಿದ್ರು. ಅಂದ್ರೆ ಸರ್, ಅಮರಣ್ಣ ಮತ್ತೆ ರಚನಾ ದೂರ ಆಗೋದಕ್ಕೆ ಇವರೇ ಕಾರಣ ಇರ್ಬೋದು ಸರ್. ಅದ್ ಹೇಗ್ ಸಾಧ್ಯ? ಸರ್, ಅವತ್ತು ಅಮರಣ್ಣ ಅಂಬಿ ಸಾವಿಗೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೋಸ್ಕರ ನಾನು ಹಿಂಗೆಲ್ಲ ಮಾಡಿದೀನಿ ಅಂತ ಹೇಳಿದಾಗ ಅವನ್ ಮಾತಿನ ಮ್ಯಾಕೆ ನನಗೆ ಪೂರ್ತಿಯಾಗಿ ನಂಬಿಕೆ ಇರ್ಲಿಲ್ಲ ಸರ್. ಅದಕ್ಕೆಯ ಅವನ್ನ ಪರೀಕ್ಷೆ ಮಾಡ್ಬೇಕು ಅಂತಾನೆಯ ರಚನಾ ಮತ್ತೆ ಶಂಭು ಕ್ಲೋಸ್ ಆಗಿರೋ ತರ ಅವನ್ ಮುಂದೆ ನಡ್ಕೊಂಡ್ರು. ಅವಾಗ ಅವನು ಸಿಟ್ ಮಾಡ್ಕೊಂಡು ಬಂದು ರಚನನ್ ಬೈದ ಸರ್. ಅವನ್ಗೆ ರಚನನ್ ಮ್ಯಾಕೆ ಪ್ರೀತಿ ಐತೆ, ಅದ್ ನಂಗೆ ಅವಾಗ್ಲೇ ಸರ್ ಗೊತ್ತಾಗಿದ್ದು. ಅವನ್ ಈ ರೀತಿ ಮಾಡೋದಕ್ಕೆ ಬೇರೆ ಏನೋ ಕಾರಣ ಐತೆ ಅಂತ ನಂಗೆ ಅನ್ಸ್ತಿತ್ತು. ಹೌದಾ? ಇದನ್ನ ನಂಬಕ್ಕೆ ಆಗ್ತಿಲ್ಲ ಸರ್. ನಾವಿದನ್ನ ತಿಳ್ಕೊಳ್ಳಬೇಕು. ಒಂದ್ ಕೆಲ್ಸ ಮಾಡಮ್ಮ, ನಾವ್ ಇವಾಗ್ಲೇ ಅಮರಣ್ಣ ಇರೋ ಜಾಗಕ್ಕೆ ಹೋಗುಮ. ನಮಗ್ ಸತ್ಯ ಏನು ಅಂತ ಗೊತ್ತಾಯ್ತೈತೆ ಸರ್. ಸರಿ. ಎಲ್ಲ ಹಾಳಾಗೋಯ್ತು ಮಾಮ್. ಕಮಲಿ ನನ್ ರಿಷಿ ಮುಂದೆನೆ ನನ್ಗೇನು ಅಂತ ರಿವೀಲ್ ಮಾಡ್ಬಿಟ್ಲು. ಅವ್ನ್ ಮತ್ತೆ ನನ್ನಿಂದ ದೂರ ಆಗೋಗ್ ಮಾಡ್ಬಿಟ್ಲು. ಐ ಕಾಂಟ್ ಟಾಲರೇಟ್ ದಿಸ್. ಬೇಬಿ,
ಕಾಮ್ ಡೌನ್. ಹೀಗೆ ಕಿರ್ಚಾಡಿದ್ರೆ ಏನೂ ಯೂಸ್ ಇಲ್ಲ. ನೋಡು, ನಡಿ ಮನೆಗೆ. ಅಲ್ಲಿ ಕೂತು ನಿಧಾನವಾಗಿ ಯೋಚನೆ ಮಾಡೋಣ ಮುಂದೆ ಏನ್ ಮಾಡ್ಬೇಕು ಅಂತ. ನೋ ಮಾಮ್, ಇದನ್ನ ನಾನು ಸುಮ್ಮನೆ ಬಿಡಲ್ಲ. ಆ ಕಮಲಿನ ಋಷಿಯಿಂದ ದೂರ ಮಾಡೇ ಮಾಡ್ತೀನಿ. ಇದು ನನ್ನ ಇಂಟೆನ್ಷನ್, ನನ್ನ ಲೈಫ್ ಗೋಲ್. ಓಕೆ ಬೇಬಿ, ಓಕೆ, ನಡಿ, ಕಮ್ ಆನ್. DCP ಯಾಕೆ ಫೋನ್ ಮಾಡ್ತಾವ್ರೆ? ಹಲೋ ಸರ್, ಹೇಳಿ ಸರ್. ಎಲ್ಲಿದೀಯ ನೀನು? ಇಮ್ಮಿಡಿಯೇಟಾಗಿ ನೋಡಬೇಕು ನಿನ್ನ. ಬಾ ಹೊರಟು. ಹಾಂ ಸರ್, ಬಂದೆ ಸರ್, ಈಗಲೇ ಬಂದೆ. ಓಕೆ. ಸರ್, ಇವನ್ಯಾಕೆ ಸರ್ ಇಷ್ಟೊಂದು ಗಡ್ಬಿಡಿ ಆಗಿ ಹಿಂಗೋಯ್ತವನೆ? ನನಗೂ ಗೊತ್ತಿಲ್ಲ ಕಮಲಿ ಅವರೇ. ಮೇ ಬಿ ಯಾವುದೋ ಫೋನ್ ಬಂದಿರ್ಬೋದು. ಸರ್, ಅವನ್ನ ಫಾಲೋ ಮಾಡುಮ್ಮ. ಸರಿ ಕಮಲಿ ಅವರೇ. ಮಾಮ್, ಒಂದು ನಿಮಿಷ. ಆಗ್ಲೇ ನೀವು ಕಮಲಿ ಹತ್ರ ಅದೇನೋ ಹೇಳ್ತಿದ್ರಲ್ಲ, ಆಲ್ರೆಡಿ ಒಂದು ಅಮರ ಪ್ರೇಮಿನ ನಾನು ದೂರ ಮಾಡಿದ್ದೀನಿ ಅಂತ. ಯಾರದು? ರಚನಾ, ಅಮರ್. ವಾಟ್? ಅಮರ್ ಆ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಾನು. ಮಾಮ್, ಆ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟ. ಬೇಬಿ, ಇದೆಲ್ಲ ನಡೆದಿರೋದು ನನ್ನ ಸ್ಕ್ರೀನ್ ಪ್ಲೇ ಪ್ರಕಾರ. ಡಿರೆಕ್ಷನ್ DCP ಅವ್ರದ್ದು. ಓ ಮೈ ಗಾಡ್ ಮಾಮ್, ನೀವು ಇಷ್ಟೆಲ್ಲ ಮಾಡಿದ್ರ? ನಂಗೆ ಏನು ಹೇಳಲೇ ಇಲ್ಲ. ಹೇಳ್ಕೊಂಡು ತಿರ್ಗಾಡೋ ಕೆಟಗರಿ ನಂದಲ್ಲ. ಕೆಲಸ ಆಗ್ಬೇಕು ಅನ್ಕೊಳ್ಳೋಳು, ಆ ಕೆಲಸ ಆಗ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡೋಳು ಈ ಊರ್ಮಿಳ. ಮಾಮ್, ಹಾಗಾದ್ರೆ ನಾವ್ ಯಾವತ್ ಬೇಕಾದ್ರೂ ಕಮಲಿನ ಅರೆಸ್ಟ್ ಮಾಡಿಸ್ಬೋದು ಅಲ್ವಾ? ಇರೋ ಬರೋ ಕೇಸಸ್ ಎಲ್ಲ ಅವಳ ಮೇಲೆ ಹಾಕ್ಬಿಟ್ಟು ಲೈಫ್ ಲಾಂಗ್ ಅವಳು ಜೈಲಲ್ಲಿ ಕೂರೋ ಹಾಗೆ ಮಾಡ್ಬೋದು ಅಲ್ವಾ ಮಾಮ್? ಅಮರ್ನ ಹೆದರ್ಸೋದಕ್ಕೆ ನಮ್ಮ ಹತ್ರ ಇದ್ದ ಅಸ್ತ್ರ ಅದೇ. ಸೂಪರ್ ಮಾಮ್, ಥ್ಯಾಂಕ್ ಯು ಈ ಥಾಟ್ ನ ಕೊಟ್ಟಿದ್ದಕ್ಕೆ. ನೋಡ್ತಾ ಇರಿ, ಇದೇ ವೆಪನ್ ನ ಯೂಸ್ ಮಾಡ್ಕೊಂಡು ಕಮಲಿಗೆ ಅದೆಂತ ಏಟ್ ಕೊಡ್ತೀನಿ ಅಂತ. ಏನ್ ಮಾಡ್ತೀಯಾ ಬೇಬಿ? ಅವಳ ಅರೆಸ್ಟ್ ಮಾಡಿಸ್ತೀಯಾ? ನೋ ಮಾಮ್, ಅದನ್ನ ನಾನು ಈಗಲೇ ಹೇಳಲ್ಲ.
ಜಸ್ಟ್ ವೇಟ್ ಆ್ಯಂಡ್ ವಾಚ್. ಎನಿವೇಸ್ ಈ ಖುಷಿ ತಾನೇ? ನೋ ಮಾಮ್, ನಾನು ಹ್ಯಾಪಿ ಅಲ್ಲ. ಆ ಕಮಲಿ ಹ್ಯಾಪಿನೆಸ್ನ ಸ್ಪಾಯ್ಲ್ ಮಾಡೋವರೆಗೂ ನಾನು ಹ್ಯಾಪಿ ಆಗಿರಲ್ಲ. ರಿಷಿಗೆ ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ ಮಾಮ್. ಅವನು ನನಗೆ ಸಿಗ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ನನಗೆ ಸಿಗದೆ ಇರೋ ರಿಷಿ ಆ ಕಮಲಿಗೂ ಸಿಗಬಾರ್ದು. ನೋಡ್ತಾ ಇರಿ, ಅವಳ ಲೈಫ್ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ನಾನು ಮಾಡ್ತೀನಿ.